ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶಾಂತಿ ಒಪ್ಪಂದಕ್ಕೆ ಇರಾನ್ಗೆ ಅಮೆರಿಕಾದಿಂದ ಡೆಡ್ಲೈನ್ ನೀಡಲಾಗಿದೆ. ಶಾಂತಿ ಒಪ್ಪಂದಕ್ಕೆ ನೀವು ಬರಲೇಬೇಕು, ನಿಮಗೆ ಆಲ್ಟರ್ನೇಟ್ ರೂಟ್ ಬೇರೆ ಯಾವುದು ಇಲ್ಲ ಅನ್ನೋದು ಅಮೆರಿಕ ಮಾತು. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ದಾಳಿಯ ಹಿನ್ನೆಲೆಯಲ್ಲಿ ಈಗ ಒಪ್ಪಂದಕ್ಕೆ ಅಮೆರಿಕ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಇಲ್ಲದಿದ್ದರೆ ಎಲ್ಲವನ್ನ ಕೂಡ ಸ್ಫೋಟಿಸಿ ವಶಕ್ಕೆ ಪಡೆದುಕೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ಅಮೆರಿಕ ನೀಡಿದೆ. ತೈಲವನ್ನು ವಶಕ್ಕೆ ಪಡಿತೇವೆ ಅಂತ ಅಮೆರಿಕ ಎಚ್ಚರಿಕೆ ನೀಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಟ್ರಂಪ್ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ. ಇರಾನ್ಗೆ ನಾಳೆ ರಾತ್ರಿ 8 ಗಂಟೆವರೆಗೆ ಅಮೆರಿಕ ಡೆಡ್ಲೈನ್ ಅನ್ನು ನೀಡಿದೆ. ಶಾಂತಿ ಮಾತುಕತೆಗೆ ಬರಬೇಕು, ಶಾಂತಿಗೆ ಒಪ್ಕೋಬೇಕು, ರಾಜಿ ಸಂಧಾನ ಮಾಡ್ಕೋಬೇಕು, ಇಲ್ಲ ಅಂದರೆ ನಿಮ್ಮ ಎಲ್ಲ ತೈಲಗಳನ್ನು ವಶಕ್ಕೆ ಪಡಿತೀವಿ ಅನ್ನೋ ಮಾತು ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಇರಾನ್ಗೆ ಡೆಡ್ಲೈನ್ ಕೊಟ್ಟಿದೆ ಅಮೆರಿಕ, ವಿಶ್ವದ ದೊಡ್ಡಣ್ಣ. ಒಂದು ವೇಳೆ ಏನಾದರೂ ಈ ಒಂದು ಆಹ್ವಾನಕ್ಕೆ ಅಥವಾ ಈ ಒಂದು ಶಾಂತಿ ಸಭೆಗೆ ಭಾಗಿಯಾಗಲಿಲ್ಲ ಅಂದರೆ, ನಿಲುವನ್ನು ತೋರಿಸಲಿಲ್ಲ ಅಂದರೆ ಏನೆಲ್ಲ ಆಗಬಹುದು? ಹೌದು ಮಧುಸೂದನ್, ಈ ಮೊದಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ 6ರ ಡೆಡ್ಲೈನ್ ಅನ್ನ ಇರಾನ್ಗೆ ನೀಡಿದ್ರು. ಈಗ ಆ ಡೆಡ್ಲೈನ್ ಅನ್ನ 1 ದಿನಗಳ ಕಾಲ ವಿಸ್ತರಣೆಯನ್ನ ಮಾಡಿದ್ದಾರೆ. ನಾಳೆ ರಾತ್ರಿ 8 ಗಂಟೆವರೆಗೂ ಕೂಡ ಇರಾನ್ಗೆ ಹೊಸ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಈ ಡೆಡ್ಲೈನ್ ನ ಒಳಗಾಗಿನೇ ಇರಾನ್ ವರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಮತ್ತು ಅಮೆರಿಕದ ಜೊತೆಗೆ ಶಾಂತಿ ಮಾತುಕತೆ ನಡೆಸಿ ಕದನ ವಿರಾಮದ ಒಪ್ಪಂದವನ್ನ ಮಾಡ್ಕೊಳ್ಬೇಕು. ಒಂದು ವೇಳೆ ಈ ಒಪ್ಪಂದವನ್ನ ಮಾಡ್ಕೊಳ್ಳದೆ ಇದ್ರೆ ಇರಾನ್ ನಲ್ಲಿರುವಂತಹ ಎಲ್ಲಾ ಇಂಧನ ಮೂಲಸೌಕರ್ಯಗಳು ಮತ್ತು ತೈಲ ಘಟಕಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ಸಂಪೂರ್ಣವಾಗಿ ನಾಶಪಡಿಸ್ತೇವೆ, ವಿನಾಶಕಾರಿ ದಾಳಿಯನ್ನ ನಾವು ನಡೆಸ್ತೇವೆ ಅನ್ನೋ ಒಂದು ಹೊಸ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಇರಾನ್ ಅಮೆರಿಕ ನೀಡಿದಂತ 15 ಶಾಂತಿ ಮಾತುಕತೆ ಪ್ರಸ್ತಾವಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ, ಅವುಗಳನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ತೆರೆಯ ಮರೆಯಲ್ಲಿ ಈಗಲೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ ಈಗ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋ ಒಂದು ಕುತೂಹಲ ಇದೆ. ಮುಖ್ಯವಾಗಿ ಇರಾನ್ ನಲ್ಲಿರುವಂತಹ ಕರ್ಗ್ ದ್ವೀಪವನ್ನು ತಾನು ವಶಪಡಿಸಿಕೊಳ್ಬೇಕು, ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸಬೇಕು, ಜೊತೆಗೆ ಇರಾನ್ ನಲ್ಲಿರುವಂತಹ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರವನ್ನು ತಯಾರಿಸತಕ್ಕಂತಹ ಕಚ್ಚಾ ವಸ್ತುಗಳನ್ನು ಕೂಡ ತಾನು ವಶಪಡಿಸಿಕೊಳ್ಬೇಕು ಅನ್ನುವ ಪ್ಲಾನ್ ಅನ್ನು ಕೂಡ ಅಮೆರಿಕ ರೂಪಿಸಿಕೊಂಡಿದೆ. ಹಾಗಾಗಿ ಈಗ ಮುಂದಿನ 24 ಗಂಟೆ ಒಳಗಡೆ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಏರ್ಪಡದೇ ಇದ್ರೆ ಅಮೆರಿಕ ತನ್ನ ದಾಳಿಯನ್ನು ತೀವ್ರಗೊಳಿಸಬಹುದು, ಕರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಬಹುದು, ಜೊತೆಗೆ ವರ್ಮೋಜ್ ಜಲಸಂಧಿಯ ಮೇಲೆ ಜಲಸಂಧಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಇರಾನ್ನ ಶಸ್ತ್ರಾಸ್ತ್ರ ಸಂಗ್ರಹಗಾರಗಳು, ಶಸ್ತ್ರಾಸ್ತ್ರ ದಾಳಿ ಕೇಂದ್ರಗಳ ಮೇಲೂ ಕೂಡ ದಾಳಿಯನ್ನು ನಡೆಸತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ತೈಲ ಘಟಕಗಳ ಮೇಲೂ ಕೂಡ ದಾಳಿಯನ್ನು ನಡೆಸಬಹುದು ಮತ್ತು ಇರಾನ್ನ ಬಳಿ ಇರುವಂತಹ ಯುರೇನಿಯಂ ಅನ್ನು ಕೂಡ ವಶಪಡಿಸಿಕೊಳ್ಬಹುದು. ಈ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಹಾಗಾಗಿ ಈಗ ಮುಂದೆ ಇರಾನ್ ಏನ್ ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿದೆ. ಒಂದ್ ವೇಳೆ ಅಮೆರಿಕ ಭೂದಾಳಿ ನಡೆಸೋದಾದ್ರೂ ಕೂಡ ನಡೆಸೇ ಬಿಡ್ಲಿ, ಆಗ ನಾವು ಅಮೆರಿಕದ ಸೈನಿಕರನ್ನ ಹೊಡೆದೋಡಿಸೋಣ ಅಂತ ಹೇಳಿ ಇರಾನ್ ಕೂಡ ಕಾಯಬಹುದು. ಯಾಕಂದ್ರೆ ಇರಾನ್ನ ಒಳಗಡೆ ಅಮೆರಿಕ ಸೈನಿಕರು ನುಗ್ಗಿದ್ರೆ ಅವ್ರನ್ನ ಹೊಡೆದೋಡಿಸಲಿಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯನ್ನ ಇರಾನ್ ಸೇನೆ ಕೂಡ ಮಾಡ್ಕೊಂಡಿದೆ. ಹೀಗಾಗಿ ಇದು ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಬಹುದು ಒಂದು ವೇಳೆ ಏನಾದ್ರೂ ಶಾಂತಿ ಒಪ್ಪಂದ 2 ದೇಶಗಳ ಮಧ್ಯೆ ಏರ್ಪಡದೇ ಇದ್ರೆ. ಹಾಗಾಗಿ ಈಗ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇಡೀ ಜಗತ್ತಿಗೆ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.